ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಬಿಟ್ ಮ್ಯಾನಿಪುಲೇಷನ್ ಅನ್ನೋ ಒಂದು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಬಿಟ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಬಿಟ್ ಮ್ಯಾನಿಪುಲೇಷನ್ ಅಂತ ಹೇಳಿದ್ರೆ ವಿ ಆರ್ ಡೈರೆಕ್ಟ್ಲಿ ವರ್ಕಿಂಗ್ ವಿತ್ ಝೀರೋಸ್ ಆ್ಯಂಡ್ ಒನ್ಸ್. ಸೊ ನಾವು ಯಾವುದೇ ನಂಬರ್ನ ನಾವು ಸ್ಟೋರ್ ಮಾಡಿದ್ರೆ ಕಂಪ್ಯೂಟ್ರಲ್ಲಿ ಯಾವ ಥರ ಅದು ಸ್ಟೋರ್ ಆಗುತ್ತೆ ಅಂತ ಹೇಳಿದ್ರೆ ಅದು ಇಂಟರ್ನಲ್ಲಿ ಕನ್ವರ್ಟ್ ಆಗೋದು ಇನ್ ದ ಫಾರ್ಮ್ ಆಫ್ ಬೈನರೀಸ್ ಅಂತ ಹೇಳಿದ್ರೆ ಝೀರೋಸ್ ಆ್ಯಂಡ್ ಒನ್ಸ್. ಓಕೆನಾ. ಸೊ ಎವ್ರಿ ನಂಬರ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಬೈನರಿ. ಓಕೆನಾ. ಇವಾಗ 5 ಇದೆ. 5ನ ನಂಬರ್ನ ಯಾವ ಥರ ಬೈನರಿ ರೆಪ್ರೆಸೆಂಟ್ ಮಾಡೋದು ಅಂತ ಹೇಳಿದ್ರೆ 101 ಅಂತ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈ 1 ಇದೆಯಲ್ಲ, 1 ಇಂಟು 2 ಪವರ್ ಆಫ್ 0, 1 ಇಂಟು 2 ಟು ದ ಪವರ್ ಆಫ್ 0. ಓಕೆನಾ. ಅದಾದಮೇಲೆ 0 ನೆಕ್ಸ್ಟು 0 ಇಂಟು ಎನಿಥಿಂಗು 0 ಬರುತ್ತೆ. ಅದರ ಒಂದು 1 ಇಂಟು 2 ಟು ದ ಪವರ್ ಆಫ್ 2. ಓಕೆನಾ. ಸೆಕೆಂಡ್, 1 ಇಂಟು 2 ಟು ದ ಪವರ್ ಆಫ್ 2. ಈ ಥರ. ಓಕೆನಾ. 101 ಇದೆಯಲ್ಲ, ಫಸ್ಟು 1 ಇಂಟು 2 ಟು ದ ಪವರ್ ಆಫ್ 0, 2 ಪವರ್ 0 1 ಬರುತ್ತೆ. ಸೊ ಇದು 1 ಬರುತ್ತೆ ಆನ್ಸರು. ನೆಕ್ಸ್ಟ್ 0 ಇಂಟು ಎನಿಥಿಂಗ್ 0 ಆಗುತ್ತೆ. ನೆಕ್ಸ್ಟ್ 2 ಟು ದ ಪವರ್ ಆಫ್ 2 ಇಂಟು 1 ಅಂದರೆ ಇದು 4 ಬರುತ್ತೆ. 4 ಪ್ಲಸ್ 1 5. ಸೊ ಈ ಥರ ನಾವು ರೆಪ್ರೆಸೆಂಟ್ ಇದನ್ನು ನೋಡ್ತೀವಿ ಅಷ್ಟೇ. 2 ಪವರ್ ಆಫ್ 0 ಇಂಟು 1 ಲೈಕ್ 1 ಬರುತ್ತೆ. ಪ್ಲಸ್ ಇದು 2 ಟು ದ ಪವರ್ ಆಫ್ 1 ಇಂಟು 1 ಬರುತ್ತೆ. ಸೊ 2 ಪ್ಲಸ್ 1 3 ಆಗುತ್ತೆ. ಸೊ ಈ ಥರ ನಾವು ಬೈನರಿಯಲ್ಲಿ ಯಾವುದೇ ನಂಬರ್ಸ್ನಾಗಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಇವಾಗ ಒಂದು ಅಂಡ್ ಆಪ್ರೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ನಾವು ಅಂಡ್ ಆಪ್ರೇಟರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಎಲ್ಲ ಬಿಟ್ಸು 1 ಇದ್ದಾಗ ಮಾತ್ರ ಅದು 1 ಆಗಿರುತ್ತೆ. ಇವಾಗ ನೋಡಿ, ಎ ಆ್ಯಂಡ್ ಬಿ 2 ಬಿಟ್ಸ್ ಇದೆ. 0 ಇದ್ದಾಗ 0 ಇರುತ್ತೆ. 0 ಆ್ಯಂಡ್ 1 ಈವನ್ 1 ಬಿಟ್ಟು ಕೂಡ ಟ್ರೂ ಫಾಲ್ಸ್ ಅಂತ ಅಂದ್ಕೊಳ್ಳಿ. 0 ಅಂದರೆ ಫಾಲ್ಸ್ ಅಂದ್ಕೊಳ್ಳಿ, ಟ್ರೂ 1 ಅಂದರೆ ಟ್ರೂ ಅಂದ್ಕೊಳ್ಳಿ. ಫಾಲ್ಸ್ ಟ್ರೂ ಇದ್ದಾಗಲೂ ಕೂಡ ಅದು ಫಾಲ್ಸ್ ಆಗೇ ಇರುತ್ತೆ. ಬಟ್ ಯಾವಾಗ ನೀನು 1 ಅಂದರೆ ಟ್ರೂ ಇದ್ದಾಗ ಮಾತ್ರ ಅದು ಟ್ರೂ ಆಗುತ್ತೆ. ಸೊ ಆ ಥರ ವರ್ಕ್ ಆಗುತ್ತೆ. ಇವಾಗ ನಾವು 5 ಅಂಡ್ ಆಫ್ 3 ಅಂತ ಹೇಳಿದ್ರೆ, ಸೊ ಇವಾಗ ನೋಡಿ, 1 ಮತ್ತು ಕೆಳಗಡೆ 1 ಏನಾಗುತ್ತೆ, 1 ಆಗುತ್ತೆ. ಸೊ ಅದಕ್ಕೆ ಕೆಳಗಡೆ 1. ನೆಕ್ಸ್ಟ್ 0 ಮತ್ತು ಕೆಳಗಡೆದು 3ಅಲ್ಲಿರೋ 1, 1 ಏನಾಗುತ್ತೆ, 0. ಈ ಟ್ರೂತ್ ಟೇಬಲ್ ನೋಡ್ತಾರೆ. ಆ್ಯಂಡ್ 1 0 ಏನಾಗುತ್ತೆ, 0. ಸೊ ನಿಮಗೆ ಆನ್ಸರ್ ಬಂದ್ಬಿಟ್ಟು 1 ಬರುತ್ತೆ. ಓಕೆನಾ. ಸೊ ಮತ್ತೆ ಇದೊಂದು ಅಬ್ಸರ್ವ್ ಮಾಡಿ, ಇವಾಗ 5 ಮತ್ತು 3 ಬಂದ್ಬಿಟ್ಟು ಆಡ್ ನಂಬರ್ ಅಲ್ವಾ. ಆಡ್ ನಂಬರ್ಗೆ ಯಾವಾಗಲೂ ಕೂಡ ಲಾಸ್ಟ್ ಬಿಟ್ಟು 1 ಆಗಿರುತ್ತೆ. ಈವನ್ ನಂಬರ್ಸ್ ಆದರೆ ಅದು 0 ಆಗಿರುತ್ತೆ. ಸೊ ಅದೊಂದು ನೆನ್ಪಿಟ್ಕೊಳ್ಳಿ. ಸೊ ಇವಾಗ ನಾವು ಅದೇ ಲೈಕ್ ಇಲ್ಲೊಂದು 5 ಅಂಡ್ ಆಫ್ 3 ಅಂತ ಇದೆ. ಸೊ ಇದನ್ನು ನಾವು ಮಾಡಿದಾಗಲೂ ಕೂಡ ನಿಮಗೆ ಔಟ್ಪುಟ್ಟು 1 ಬರುತ್ತೆ. ಓಕೆನಾ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ ಆಫ್ ಬಿಟ್ ಮ್ಯಾನಿಪುಲೇಷನ್ನು. ಸೊ ಅಪ್ಲಿಕೇಶನಿಂದ ಮುಂಚೆ ಇನ್ನೊಂದು ಲೈಕ್ ಲೆಫ್ಟ್ ಶಿಫ್ಟ್ ಆಪ್ರೇಟರ್ ನೋಡೋಣ. ಓಕೆನಾ. ಇವಾಗ ಲೆಫ್ಟ್ ಶಿಫ್ಟ್ ಆಪ್ರೇಟರ್ ಅಂತ ಹೇಳಿದ್ರೆ, ಸೊ ಲೆಫ್ಟ್ ಕಡೆ ಒಂದು ಇದನ್ನು ಶಿಫ್ಟ್ ಮಾಡೋದು. ಓಕೆನಾ. ಸೊ ಅವಾಗ ನಾವೇನು ಮಾಡಬೇಕು, ಲೆಫ್ಟ್ ಶಿಫ್ಟ್ ಬೈ 1 ಅಂತ ಹೇಳಿದ್ರೆ ಅದು ಮಲ್ಟಿಪ್ಲೈ ಬೈ 2. ಇವಾಗ 5 ಇದೆ, ಲೆಫ್ಟ್ ಶಿಫ್ಟ್ ಬೈ 1 ಅಂದರೆ 5 ಇಂಟು 2, ಇದ್ರದ್ದು ಔಟ್ಪುಟ್ ಬಂದ್ಬಿಟ್ಟು 10 ಬರುತ್ತೆ. ಮತ್ತು ರೈಟ್ ಶಿಫ್ಟ್ ಅಂತ ಹೇಳಿದ್ರೆ ಡಿವೈಡ್ ಬೈ 2. 10 ರೈಟ್ ಶಿಫ್ಟ್ ಆಫ್ 1 ಅಂತ ಹೇಳಿದ್ರೆ ಡಿವೈಡ್ ಬೈ 2 ಅಂತ. ಇದಕ್ಕೆ ಆನ್ಸರ್ 5 ಬರುತ್ತೆ. ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿ ತೋರಿಸ್ತೀನಿ. 1 10 5 ಬರಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 1 10 ಬಂತೆ, 5 ಬಂದಿದೆ. ಓಕೆನಾ. ಸೊ ಇದು ಇನ್ನು ಆಪರೇಟರ್ ನಿಮ್ಗೆ ಗೊತ್ತೇ ಇದೆ. ಓಕೆನಾ. ಸೊ ಏನಾದರೂ 0 ಇದ್ರೆ ಮಾತ್ರ 0 ಇರುತ್ತೆ. ಲೈಕ್ ಇನ್ನು ಯಾವುದೇ ಕೇಸಲ್ಲಿ 0 1 ಇಲ್ಲ 1 0 ಇಲ್ಲ 1 1 ಇದ್ರೂ ಕೂಡ ಅದು ಔಟ್ಪುಟ್ಟು ಟ್ರೂ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇದರಲ್ಲಿ ನಾನೊಂದು ಹೇಳಿದೆ, ಆಡ್ ನಂಬರ್ಸ್ ಆಲ್ವೇಸ್ ಹ್ಯಾವ್ ದ ಲಾಸ್ಟ್ ಬಿಟ್ 1. ಸೊ ಈ ಬಿಟ್ ಮ್ಯಾನಿಪುಲೇಷನ್ ಅಪ್ಲಿಕೇಶನ್ಸಲ್ಲಿ ಹೋದರೆ ಚೆಕಿಂಗ್ ಆಡ್ ಆರ್ ಇವನ್ ಅಂತ ಇದೆ ಅಪ್ಲಿಕೇಶನ್ಸ್ ಆಫ್ ಬಿಟ್ ಮ್ಯಾನಿಪುಲೇಷನ್ಲಿ. ಸೊ ಇದರಲ್ಲಿ ಯಾವ ಥರ ಅಂತ ಹೇಳಿದ್ರೆ, ಇವಾಗ ಎನ್ ಅನ್ನೋ ನಂಬರ್ ಇದೆ. ಈ 5 ನಂಬರು ಆಡ್ ಆರ್ ಇವನ್ ಅಂತ ನಾವು ಕಂಡುಹಿಡಬೇಕು. ಸೊ ಅದಕ್ಕೆ ಏನಿಲ್ಲ, ಸಿಂಪಲ್ ಆಗಿ ಇಫ್ ಎನ್ ಅಂಡ್ ಆಫ್ 1 ಈಕ್ವಲ್ ಟು 1 ಅಂದರೆ ಇವಾಗ ಅಂಡ್ ಆಪ್ರೇಟರ್ ಹಾಕ್ಬಿಟ್ಟು ವಿತ್ 1 ಜೊತೆ ಮಾಡಿದಾಗ ಲಾಸ್ಟ್ ಬಿಟ್ ಯಾವಾಗಿದ್ರು 1 ಅಲ್ವಾ, ಲಾಸ್ಟ್ ಬಿಟ್ 1 ಉಳಿಯುತ್ತಾ ಚೆಕ್ ಮಾಡೋದು. ಇಫ್ ಎನ್ ಅಂಡ್ ಆಫ್ 1 ಈಸ್ ಈಕ್ವಲ್ ಟು 1 ದೆನ್ ಇಟ್ ಈಸ್ ಆಡ್, ಇಲ್ಲ ಅಂದರೆ ಈವನ್. ಓಕೆನಾ. ಥ್ರೋ ದಟ್ ನಾವು ಈಸಿಯಾಗಿ ಅದು ಆಡ್ ಆರ್ ಈವನ್ ಅಂತ ಕಂಡುಹಿಡಿಬೋದು. ನೆಕ್ಸ್ಟು ಫಾಸ್ಟರ್ ಕ್ಯಾಲ್ಕುಲೇಷನ್, ಆಪ್ಟಿಮೈಸಿಂಗ್ ಮೆಮೊರಿ ಆ್ಯಂಡ್ ಪರ್ಫಾರ್ಮೆನ್ಸು, ಇದೆಲ್ಲ ಯೂಸ್ ಆಗುತ್ತೆ. ಸೊ ಬಿಟ್ ಮ್ಯಾನಿಪುಲೇಷನ್ ಅಂತ ಹೇಳಿದ್ರೆ ಬೇಸಿಕಲಿ ಇಟ್ಸ್ ಆರ್ಟ್ ಆಫ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಬೈ ಡೈರೆಕ್ಟ್ಲಿ ವರ್ಕಿಂಗ್ ವಿತ್ ಬೈನರಿ ರೆಪ್ರೆಸೆಂಟೇಷನ್, ಅಂದರೆ ಇನ್ ದ ಫಾರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಓಕೆನಾ. ಸೊ ಇನ್ನೊಂದು, ಇವಾಗ ಯುನಿಕ್ ನಂಬರ್ಸ್, ಇವಾಗ ಅಂಡ್ ಆಪರೇಟರ್ನ ತಿಳ್ಕೊಂಡ್ರಿ, ಆರ್ ಆಪರೇಟರ್ನ ಇನ್ನೊಂದು XOR ಆಪರೇಟರ್ ಅಂತ ಬರುತ್ತೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ನೋಡಿ, ಒಂದು ಅರೇ ಇದೆ. ಸೊ ಇದರಲ್ಲಿ ನಾವು ಡೂಪ್ಲಿಕೇಟ್ ಎಲಿಮೆಂಟ್ನೆಲ್ಲ ರಿಮೂವ್ ಮಾಡಿ ಯುನಿಕ್ ಎಲಿಮೆಂಟ್ನ ಕಂಡುಹಿಡಿಬೇಕು. ಇದರಲ್ಲಿ 2 ಮತ್ತು 4 ಬಂದ್ಬಿಟ್ಟು ಡೂಪ್ಲಿಕೇಟು, 3 ಬಂದ್ಬಿಟ್ಟು ಯುನಿಕ್ ಎಲಿಮೆಂಟ್ ಅಲ್ವಾ. ಸೊ ನಾನೇನಂತ ಮಾಡ್ತಾ ಇದ್ದೀನಿ,
ಸೊ ಇಂಟು ರಿಸಲ್ಟ್ ಈಸ್ ಈಕ್ವಲ್ ಟು 0 ಅಂತ ತಗೋತಾ ಇದ್ದೀನಿ. ಒಂದು ಫಾರ್ ಈಚ್ ಲೂಪ್ ಹಾಕ್ಬಿಟ್ಟು ಒಂದೊಂದೇ ಎಲಿಮೆಂಟ್ನ ತೊಗೊಂಡು ಇಟಿರೇಟ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಈಸ್ ಈಕ್ವಲ್ ಟು ರಿಸಲ್ಟ್ ಆರ್ ಆಫ್ ನಂಬರ್. ಫಸ್ಟು ರಿಸಲ್ಟ್ 0 ಇರುತ್ತೆ, 0 ಆರ್ ಆಫ್ 2. ಸೊ 0 ಆರ್ ಆಫ್ 2 XOR ಆಫ್ 2 ಅಂತ ಹೇಳಿದ್ರೆ ನಿಮಗೆ 2 ಬರುತ್ತೆ. ಸೊ ಆ್ಯಕ್ಚುಲಿ XOR ಆಪ್ರೇಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಿಮಿಲರ್ ಇರಬೇಕು. ಇವಾಗ ಲೈಕ್ 2 XOR ಆಫ್ 2 ಆ ಥರ ಇದ್ದರೆ ಅದು ಔಟ್ಪುಟ್ಟು 0 ಬರುತ್ತೆ. ಅದು ಡಿಫ್ರೆನ್ಸ್ ಇದ್ದರೆ ಮಾತ್ರ ಅದು 1 ಬರುತ್ತೆ. ಇವಾಗ 0 1 ಅಂತ ಇದ್ದರೆ ಮಾತ್ರ 1 ಬರುತ್ತೆ. ಓಕೆನಾ, ಟ್ರೂ ಆ ಥರ ವರ್ಕ್ ಆಗುತ್ತೆ. ಇವಾಗ 0 ಫಸ್ಟ್ನೇದು 0 ಇದೆ ರಿಸಲ್ಟು, XOR ಆಫ್ ಫಸ್ಟ್ ನಂಬರ್ 2 ಇದೆ. 0 XOR ಆಫ್ 2 ಬಂದ್ಬಿಟ್ಟು 2 ಬಂತು. ಆಮೇಲೆ 2 ಇರುತ್ತಲ್ವ, 2 ರಿಸಲ್ಟು, ನೆಕ್ಸ್ಟ್ 3 ಬಂತು. 2 XOR ಆಫ್ 3 ಬಂದ್ಬಿಟ್ಟು 1. ಇವಾಗ ಇದು ಯಾವ ಥರ ಅಂತ ನಾವು ಟ್ರೂತ್ ಟೇಬಲ್ ಹಾಕ್ಬಿಟ್ಟು ಫೈಂಡ್ ಮಾಡಿದ್ರೆ ನಿಮಗೆ ಸೇಮ್ ಇದು ಬಿಟ್ಸ್ ಎಲ್ಲ ಇಟ್ಕೊಂಡು ಮಾಡಿದ್ರೆ ಸೇಮ್ 1 ಬರುತ್ತೆ. ನೆಕ್ಸ್ಟ್ 1 XOR ಆಫ್ 2 3 ಬರುತ್ತೆ. ಸೊ ಇದೇ ಥರ ಮಾಡ್ಕೊಂಡು ಹೋದಾಗ ನಿಮಗೆ ಲಾಸ್ಟಲ್ಲಿ 3 ಉಳ್ಕೊಳ್ಳುತ್ತೆ. ಸೊ ಅಲ್ಲಿ ಲಾಸ್ಟಲ್ಲಿ ಏನು 3 ಉಳ್ಕೊಳ್ಳುತ್ತೋ ಅದೇ ನಮ್ಮ ರಿಸಲ್ಟು. ಇಲ್ಲ ಅಂತ ಹೇಳಿದ್ರೆ ಇವಾಗ ನೋಡಿ ಇದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಾನು 2 XOR ಆಫ್ 2 ನೆಕ್ಸ್ಟು 4 XOR ಆಫ್ 4 XOR ಆಫ್ 3. ಓಕೆನಾ, 2 XOR ಆಫ್ 2 ಬಂದ್ಬಿಟ್ಟು 0 ಆಗುತ್ತೆ. 4 XOR ಆಫ್ 4 ಬಂದ್ಬಿಟ್ಟು 0 ಆಗುತ್ತೆ. ಸೊ 0 XOR ಆಫ್ 3 ಬಂದ್ಬಿಟ್ಟು 3 ಬರುತ್ತೆ. 0 XOR ಆಫ್ 3 3. ಸೊ ನಿಮಗೆ ಔಟ್ಪುಟ್ ಬಂದ್ಬಿಟ್ಟು 3 ಬರುತ್ತೆ. ಸೊ ದಟ್ ಈಸ್ ಹೌ XOR ಆಪ್ರೇಟರ್ ವರ್ಕ್ಸ್. ಓಕೆನಾ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಗೆ ಔಟ್ಪುಟ್ ಬಂದ್ಬಿಟ್ಟು 3 ಬರುತ್ತೆ. ಸೊ ಇದು ಇವತ್ತಿನ ಇದಾಗಿತ್ತು ಬಿಟ್ ಮ್ಯಾನಿಪುಲೇಷನ್. ಸೊ ಯಾವ ಥರ ನಾವು ಬಿಟ್ ಮ್ಯಾನಿಪುಲೇಷನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ಯೂಸಿಂಗ್ ಬೈನರಿ ರೆಪ್ರೆಸೆಂಟೇಷನ್ ಅಂತ ಗೊತ್ತಾಯಿತು. ಸೊ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.